ಕರ್ನಾಟಕ ರಾಜ್ಯದ ವಿಧಾನಸಭೆ ಮತ್ತು ವಿಧಾನಮಂಡಲ ಜಂಟಿ ಸಮಾವೇಶದ ಅಧಿವೇಶನದ ಈ ದಿನ ನಡೆದಂಥ ಘಟನೆ ಕರ್ನಾಟಕ ರಾಜ್ಯದ ಕರಾಳ ಇತಿಹಾಸವಾಗಿ ಭಾರತೀಯ ಜನತಾ ಪಾರ್ಟಿಯವರು ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ನೆಲದ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ರಾಜ್ಯ, ಸಂವಿಧಾನದ ಮೇಲೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ರಾಜ್ಯ, ಸಂವಿಧಾನಿಕ ಪದವಿಯಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು ಅಂತ ಹೇಳಿದಾಗ ಸಂವಿಧಾನದ ಮುಖ್ಯಸ್ಥರು, ಸಂವಿಧಾನವನ್ನು ಕಾಪಾಡ್ತಕ್ಕಂಥವರು ರಾಜ್ಯಪಾಲರು. ಇವತ್ತು ನಡೆದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಕರ್ನಾಟಕ ರಾಜ್ಯಕ್ಕೆ ಮಸಿಯನ್ನು ಬಳಿಲಿಕ್ಕೆ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನೇಮಿತ ತವರ್ಚಂದ್ ಗೆಲಾಟ್ರವರು ಇವತ್ತು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನವನ್ನು ಮಾಡಿರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 176(1) ಅದರ ಪ್ರಕಾರ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಗವರ್ನರ್ ಅವರ ಅಧಿಕಾರವನ್ನು ಭಾಳ ಸ್ಪಷ್ಟವಾಗಿ ಹೇಳಲಾಗಿದೆ. ಕೌಲ್ ಅಂಡ್ ಶಕ್ತರ್ ಅಂತೇಳಿ ಪಾರ್ಲಿಮೆಂಟರಿ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ ಅದರಲ್ಲೂ ಸಹ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಒಂದು ಸಂದೇಶವನ್ನು ಗವರ್ನರ್ ಮೂಲಕ ರಾಜ್ಯಕ್ಕೆ ಹೇಳಲಿಕ್ಕೆ ಅವರು ಮನವಿ ಮಾಡ್ತಾರೆ, ಅದನ್ನು ಅಕ್ಷರಶಃ ಅಲ್ಲಿ ಸದನದಲ್ಲಿ ಓದ್ತಕ್ಕಂಥ ಕೆಲಸ ಗವರ್ನರ್ ಮಾಡಬೇಕಾಗಿತ್ತು. ಗವರ್ನರ್ ಅವರು ಇವತ್ತು ಸಾಂಪ್ರದಾಯಿಕವಾಗಿ ಬಂದು ಏನು ಸರ್ಕಾರ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಭಾಷಣವನ್ನು ರೆಡಿ ಮಾಡಿ ಕೊಟ್ಟಿದ್ದರು, ಅದನ್ನು ಸಂದೇಶವನ್ನು ತಯಾರು ಮಾಡಿ ಕೊಟ್ಟಿದ್ದರು, ಅದನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಅವ್ರದ್ದೇ ಆದ ಭಾಷಣವನ್ನು ಓದಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟು ತಮಿಳುನಾಡು ಗವರ್ನರ್ ವಿಚಾರದಲ್ಲಿ ಮತ್ತು ಇನ್ನೂ ಹಲವಾರು ಗವರ್ನರ್ಗಳ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಗವರ್ನರ್ ಅವರು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಏನೂ ಅಲ್ಲ. ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಅಥವಾ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದರ ಸಲಹೆ ಮೇರೆಗೆ ಅವರು ಕ್ರಮ ತೆಗೆದುಕೊಳ್ಬೋದೇ ವಿನಃ ಅವರು ಸ್ವತಃ ಯಾವುದೇ ರೀತಿಯ ಅಧಿಕಾರ ಅವ್ರಿಗಿಲ್ಲ, ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ, ಅವರ ಮನಸ್ಸು ಬಂದಂಗೆ ಸ್ವೇಚ್ಛಾಚಾರವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದೆ. ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ವೆಸ್ಟ್ ಮಿನಿಸ್ಟರ್ ಪ್ರಾಕ್ಟೀಸ್ ಅಂದರೆ ಏನು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಏನು ವ್ಯವಸ್ಥೆ ಇದೆ, ಕ್ಯಾಬಿನೆಟ್ ತಯಾರು ಮಾಡಿದಂಥ ವರದಿಯನ್ನು ಓದ್ತಕ್ಕಂಥದ್ದು ಬ್ರಿಟಿಷಲ್ಲಿ ಬ್ರಿಟಿಷ್ ರಾಣಿ ಇಲ್ಲ ಮಹಾರಾಜ ಮಾಡ್ತಕ್ಕಂಥದ್ದು. ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋದ್ರಿಂದ ಇಲ್ಲಿ ಗವರ್ನರು ಇಲ್ಲ ರಾಷ್ಟ್ರಪತಿಗಳು ಏನು ಕ್ಯಾಬಿನೆಟ್ ವರದಿ ಅಥವಾ ಒಂದು ವರದಿಯನ್ನು ಕೊಟ್ಟಿರ್ತಾರೆ ಅದನ್ನು ಆ ಸಂದೇಶವನ್ನು ಓದಬೇಕಾಗುತ್ತೆ, ನಾವು ಇವ್ರು ಸ್ವಂತ ಹೇಳಲಿಕ್ಕಾಗೋದಿಲ್ಲ. ಇವತ್ತು ಮಾಡಿರ್ತಕ್ಕಂಥ ಗವರ್ನರ್ ಅವ್ರು ರಾಜ್ಯಪಾಲರು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ನಾಗ್ಪುರ್ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ 2 ಅಕ್ಷರವನ್ನು ಓದಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಅಪಮಾನ ಮಾಡಿದ್ದಾರೆ. ಅದರಲ್ಲಿ ನಾವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕೆಲವು ಶಾಸಕರು ನನ್ನ ಬಟ್ಟೆಯನ್ನು ಹಿಂದೆಯಿಂದ ಹರಿದಿದ್ದಾರೆ, ಮುಂದೆ ಬರಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಅವ್ರಿಗೆ ರಣಹೇಡಿಗಳು, ಬ್ರಿಟಿಷರ ಬೂಟ್ ನೆಕ್ದವರು ಭಾರತೀಯ ಜನತಾ ಪಾರ್ಟಿಯವರು, RSS ಅವರು ಮುಂದೆ ಬಂದು ಹೋರಾಟ ಯಾವತ್ತೂ ಮಾಡಲಿಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಗವರ್ನರ್ ಮೂಲಕ ಕರ್ನಾಟಕ ರಾಜ್ಯದ ಹೆಸರಿಗೆ ಮಸಿ ಬಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಪ್ರಗತಿಶೀಲ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು, ಅತಿ ಹೆಚ್ಚಿನ GST ಕೊಡ್ತಕ್ಕಂಥ ರಾಜ್ಯ ಅನಿಸ್ಕೊಂಡಿರ್ತಕ್ಕಂಥದ್ದು, ಸಿಲಿಕಾನ್ ವ್ಯಾಲಿ ಅಂತ ಅನಿಸ್ಕೊಂಡಿರ್ತಕ್ಕಂಥದ್ದು, ಧರ್ಮ ನಿರಪೇಕ್ಷಿತ ರಾಜ್ಯ ಅಂತ ಅನಿಸ್ಕೊಂಡಿರೋದು, ಸರ್ವ ಜನಾಂಗದ ಶಾಂತಿಯ ತೋಟ ಅನಿಸ್ಕೊಂಡಿರ್ತಕ್ಕಂಥ ರಾಜ್ಯಕ್ಕೆ ಗವರ್ನರ್ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯವರು RSS ರವರು ಕರ್ನಾಟಕ ರಾಜ್ಯಕ್ಕೆ ಮಸಿ ಬಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನು ನಾವು ಸಹ ಕೊಡ್ತೀವಿ ಅನ್ನೋದನ್ನ ಇವ್ರು ತಿಳ್ಕೊಳ್ಬೇಕು. ಏನಾದರೂ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಧೈರ್ಯ ಇದ್ದರೆ ನನ್ನ ಎದುರಿಗೆ ಬಂದು ಹೋರಾಟ ಮಾಡಲಿ, ನನ್ನ ಎದುರಿಗೆ ಬಂದು ಚರ್ಚೆ ಮಾಡಲಿ ಸದನದಲ್ಲಿ, ಅದಕ್ಕೆ ಉತ್ತರ ಕೊಡ್ತೀನಿ. ಇವ್ರಿಗೆ ಫ್ಯಾಷನ್ ಆಗಿಬಿಟ್ಟಿದೆ, ಇವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರೆ ಇಲ್ಲದೆ ಇರೋದೆಲ್ಲ ಪದಪುಂಜಗಳನ್ನ ಉಪಯೋಗಿಸಿ ಮಾತಾಡ್ತಾರೆ. ಇವ್ರು ಯಾರು ಅಂತ ಹೇಳಿ ಗೊತ್ತು. ಭಾರತೀಯ ಜನತಾ ಪಾರ್ಟಿಯವರು ನನ್ನ ಬಗ್ಗೆ ಏನು ಮಾತಾಡೋದು ಬೇಕಾಗಿಲ್ಲ. ಇನ್ನೂ ಸಹ ಈ ಥರ ಮುಂದೆ ಹೊಡೆದ್ರೆ ಇನ್ನು ಯಾವ್ಯಾವ ರೀತಿ ಪ್ರತಿಭಟನೆ ಎದುರಿಸಬೇಕಾಗೋದು ಇವ್ರು ನೋಡಬೇಕು. ನಾವೇನು ನಾಗ್ಪುರ್ ಯೂನಿವರ್ಸಿಟಿಯಿಂದ ತಯಾರಾಗಿರ್ತಕ್ಕಂಥವ್ರಲ್ಲ, ಬೆಂಗಳೂರು ಯೂನಿವರ್ಸಿಟಿನಲ್ಲಿ ತಯಾರಾಗಿರ್ತಕ್ಕಂಥವ್ರು. ಇವ್ರಿಗೆಲ್ಲ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ನಮ್ಗೆ ಧೈರ್ಯ ಇದೆ, ಶಕ್ತಿ ಇದೆ.
ಆ ಒಂದು ನೈತಿಕತೆಯೂ ಇದೆ ಅನ್ನೋದನ್ನು ಅವರಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಸರ್, ಈಗ ಹೇಳಿದ್ದಾರೆ ಬಿಜೆಪಿ ಅವರು ಗೂಂಡಾವರ್ತನೆ ಮಾಡಿದ್ದಾರೆ, ರಾಜ್ಯಪಾಲರ ವಿರುದ್ಧ ಅವರು ಅಡ್ಡಿಪಡಿಸಿದ್ದಾರೆ. ಮೊದಲನೇದಾಗಿ ಎಚ್ ಕೆ ಪಾಟೀಲ್ ವಿರುದ್ಧ ಕ್ರಮ ಆಗಬೇಕು, ಇದನ್ನು ನಾವು ಮಂಡಿಸ್ತೇವೆ ಮತ್ತು ಇದನ್ನು ಖಂಡನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ ಭಾರತೀಯ ಜನತಾ ಪಾರ್ಟಿನೇ ಅದು ಗುಂಡ, ಭ್ರಷ್ಟಾಚಾರ, ವ್ಯಭಿಚಾರ ಪಾರ್ಟಿಗಳು. ಇವರು ನಮ್ಮ ಮೇಲೆ ಗುಂಡಾಗಿರಿ ಅನ್ನೋದೇನು ಹೇಳಬೇಕಾದಿಲ್ಲ. ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿಯ ಗವರ್ನರ್ ಅವ್ರಿಗೆ ನಾವು ಗೌರವಯುತವಾಗಿ ಈಗಾಗಲೇ ನಿನ್ನೆನೇ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನಾನು ಭಾಷಣ ಮಾಡೋದಿಲ್ಲ ಅಂತ ಹೇಳಿ. ಇಲ್ಲಿ ಬಂದ ಮೇಲೆ ಅವರು ಗೌರವಯುತವಾಗಿ ಭಾಷಣ ಮಾಡಬೇಕಾಗಿತ್ತು. ಭಾಷಣ ಮಾಡದೆ ಹೊರಗಡೆ ಹೋಗುವಾಗ ನಾವು ನಮ್ಮ ಹಕ್ಕು ಅದನ್ನು ಪ್ರತಿಭಟನೆ ಮಾಡಿದ್ದೀವಿ. ಎಲ್ಲಾದರೂ ಟಿ ವಿನಲ್ಲಿ ಯಾರಾದರೂ ಗುಂಡಾಗಿರಿ ಮಾಡಿದ್ದಾರೆ ಅಂತ ತೋರಿಸಿ, ಗುಂಡಾಗಿರಿ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ನನ್ನ ಬಟ್ಟೆಯನ್ನು ಹರಿದಾಕಿರ್ತಕ್ಕಂಥದ್ದು ಹಿಂದೆಯಿಂದ ಬಂದು ಹರಿದಿದ್ದಾರೆ, ಮುಂದೆಯಿಂದ ಅಲ್ಲಿಗೆ ಧೈರ್ಯ ಇಲ್ಲ ಇವ್ರಿಗೆ. ರಣ ಹೇಡಿಗಳು ಇವರು ಭಾರತೀಯ ಜನತಾ ಪಾರ್ಟಿಯವರು. ಯಾರು ಅಂತ ನಾನು ಹಿಂದೆಯಿಂದ ನೋಡೋಕ್ಕಾಗೋದಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೆಲಸ ಸದನದೊಳಗಡೆ. ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಘೋಷಣೆ ಮಾಡಿದ್ದಾರೆ, ರಾಜ್ಯಾದ್ಯಂತ ರಾಜ್ಯಪಾಲರ ನಡೆ ವಿರುದ್ಧ ಹೋರಾಟವನ್ನು ಮಾಡ್ತಾ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಈ ಕಡೆ ಬಿಜೆಪಿಯವರು ಕೂಡ ರಾಜ್ಯಪಾಲರ ಸಮರ್ಥನೆಯನ್ನು ಮಾಡಿಕೊಂಡು ನಾವು ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರ ಈ ನಡೆ ಸಂವಿಧಾನದ ವಿರುದ್ಧ ಇರ್ತಕ್ಕಂಥ ನಡೆ. ಸಾಂವಿಧಾನಿಕ ಪದವಿನಲ್ಲಿ ಇರ್ತಕ್ಕಂಥವರು ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರದಲ್ಲಿ ಸಂವಿಧಾನದ ವಿರುದ್ಧ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದ ವಿರುದ್ಧ ಹೋಗಿರ್ತಕ್ಕಂಥ ರಾಜ್ಯಪಾಲರಿಗೆ ಒಂದೇ ಒಂದು ನಿಮಿಷವೂ ಸಹ ರಾಜಭವನದಲ್ಲಿ ಇರಲಿಕ್ಕೆ ಯೋಗ್ಯತೆ ಇಲ್ಲ, ಅವ್ರಿಗೆ ಹಕ್ಕು ಸಹ ಇಲ್ಲ. ಕರ್ನಾಟಕ ರಾಜ್ಯದ ತೆರಿಗೆಯಿಂದ ನಡೀತಕ್ಕಂಥ ಈ ರಾಜಭವನ ಇವ್ರು ಯಾವುದೇ ಸಂದರ್ಭದಲ್ಲಿ ಇದೇ ಗಳಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಈ ಥಾವರ್ಚಂದ್ ಗೆಹ್ಲೋಟ್ರವರು ತಕ್ಷಣವೇ ರಾಜೀನಾಮೆ ಕೊಟ್ಟು ಅವರು ವಾಪಸ್ ಮಧ್ಯಪ್ರದೇಶಕ್ಕೆ ಹೋಗಿ ಅವರಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅವರ ಕುಟುಂಬದಲ್ಲಿರ್ತಕ್ಕಂಥ ವ್ಯವಹಾರಗಳು ನೋಡ್ಕೊಳ್ಳಿ. ಇಲ್ಲಿ ಬೇಕಾಗಿಲ್ಲ. ಅದೆಲ್ಲ ತಾವು ಮುಖ್ಯಮಂತ್ರಿಗಳನ್ನ ಕೇಳಬೇಕು. ಮುಂದಿನ ಹೆಜ್ಜೆ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಆ ವಿಚಾರದಲ್ಲಿ ನಮ್ಮ ಹೋರಾಟವನ್ನು ನಾವು ರೂಪುರೇಷೆಗಳನ್ನು ಮಾಡ್ತೇವೆ. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ರಾಷ್ಟ್ರವಾಗಿದ್ದು. ಗುಜರಾತ್ ಮಾಡಲ್ ಅಲ್ಲ, ಫ್ರಾಡ್ ಮಾಡಲದು. ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರಕ್ಕೆ ಮಾದರಿಯಾದಂಥ ರಾಜ್ಯಕ್ಕೆ ಮಸಿ ಬಳ್ಳಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯವರು, RSS ಅವರು, BJP ಅವರು ಪ್ರಯತ್ನ ಮಾಡ್ತಾರೆ. ಅದನ್ನು ನಾವು ಖಂಡಿಸ್ತೇವೆ.